ಇದು ಶಿಗ್ಗಾವಿಯ ಬಸ್ ಘಟಕಕ್ಕೆ ಜಮೀನನ್ನ ನೀಡಿ ಕಂಗಾಲಾದ ರೈತರ ಸ್ಟೋರಿ. ಬಸ್ ಘಟಕಕ್ಕೆ ಜಮೀನನ್ನ ನೀಡಿ ಇನ್ನೂ ಕೂಡ ಪರಿಹಾರ ಬಾರದ ಹೈರಾಣಾದ ರೈತರ ಪರಿಸ್ಥಿತಿ. ಶಿಗ್ಗಾವಿ ಸಾರಿಗೆ ಬಸ್ ಘಟಕಕ್ಕೆ ನೀಡಿದ್ದಾರೆ ಜಮೀನು, ಇನ್ನೂವರೆಗೂ ಬಾರದ ಪರಿಹಾರ, ಕಂಗಾಲಾದ ಕುಟುಂಬ. ಈ ಘಟನೆ ಜರುಗಿರೋದು ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ. ಸಾರಿಗೆ ಘಟಕ ನಿರ್ಮಾಣಕ್ಕೆ ಪಟ್ಟಣದ ಗದಿಗೆಪ್ಪ ಚಂದಾಪುರ ಅನ್ನೋರು 1 ಎಕರೆ ಜಮೀನನ್ನ ನೀಡಿದ್ರು. ಇನ್ನೂವರೆಗೂ ಕೂಡ ಕುಟುಂಬಕ್ಕೆ ಪರಿಹಾರ ಬಾರದೆ ಕಂಗಾಲಾಗಿದ್ದಾರೆ ಈ ರೈತರ ಕುಟುಂಬ. ಹೌದು, ಸುಮಾರು 45 ವರ್ಷಗಳಿಂದ ಸರ್ವೆ ನಂಬರ್ 432ರಲ್ಲಿ ಈ ಗದಿಗೆಪ್ಪ ಚಂದಾಪುರ ಕುಟುಂಬದವರು ಜಮೀನು ಉಳುಮೆಯನ್ನ ಮಾಡುತ್ತಾ ಬಂದಿದ್ದು, ಇದರಿಂದಲೇ ಇವರ ಜೀವನ ನಡೆಸ್ಕೊಂಡು ಬಂದಿದ್ದಾರೆ. ಆದ್ರೆ ಕಳೆದ 3 ವರ್ಷಗಳ ಹಿಂದೆ ಸರ್ಕಾರ ಇಲ್ಲಿ ಸಾರಿಗೆ ಬಸ್ ಘಟಕ ನಿರ್ಮಿಸೋಕೆ ಹಲವು ರೈತರಿಂದ ಜಮೀನು ಪಡ್ಕೊಂಡಿತ್ತು. ಅದೇ ರೀತಿ ಈ ಕುಟುಂಬದವರಿಂದ 1 ಎಕರೆ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡಿದ್ದು, ಇಲ್ಲಿಯವರೆಗೂ ಕೂಡ ಈ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರದ ಹಣ ಮಾತ್ರ ಬಂದಿಲ್ಲ. ಹಾಗೂ ಇಲ್ಲಿಯವರೆಗೂ ಹಲವಾರು ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕುಟುಂಬದವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಫಸ್ಟ್ ವೇವ್ ಬಳಿ ನಮ್ಮ ಜನಪ್ರತಿನಿಧಿಗಳು, ನಾವು ವೋಟ್ ಮಾಡಿದಂತ MLAಗಳು ಯಾರು ಕೂಡ ನಮ್ಮ ಕಷ್ಟ ಕೇಳ್ತಿಲ್ಲ ಎಂದಿದ್ದಾರೆ. ಅಧಿಕಾರಿಗಳಿಗೆ ಕಣ್ಣಿದ್ರು ಕೂಡ ಕುರುಡರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಜಮೀನನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದ ರೈತರ ಜಮೀನು ಕೂಡ ಕಿತ್ಕೊಂಡು ಈಗ ಅದಕ್ಕೆ ತಲುಪಬೇಕಾದ ಪರಿಹಾರವನ್ನ ಕೂಡ ನೀಡದೆ ನಾಲಾಯಕ ಅಧಿಕಾರಿಗಳ ರೀತಿ ವರ್ತನೆ ಮಾಡ್ತಿದ್ದಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಇನ್ಯಾವ ರೀತಿ ನೀತಿ ಪಾಠ ಮಾಡಬೇಕೋ ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಜಮೀನಿಲ್ದೆ ಪರಿಹಾರನೂ ಇಲ್ದೆ ಪಾಪ ರೈತರ ಪರಿಸ್ಥಿತಿ ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಈ ಅಧಿಕಾರಿಗಳದ್ದು ಏನ್ ಹೋಗ್ಬೇಕಿತ್ತು? ಅವ್ರ ಮನೆ ಅವ್ರ ಜಮೀನೇನು ಹೋಗಿಲ್ವಲ್ಲ, ಹೋಗಿರೋದು ಪಾಪ ಬಡ ರೈತನದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿ ಏನಾದ್ರೂ ನೋಡ್ತಾ ಇದ್ರೆ ಇನ್ಮೇಲಾದ್ರೂ ನಿಮ್ಮ ಮೈಗಳ್ಳತನ ಬಿಟ್ಟು ರೈತನಿಗೆ ಬರಬೇಕಾದ ಪರಿಹಾರ ಕೊಡಿಸುವ ಕೆಲಸ ಮಾಡಿ. ಆಗ್ಲಾದ್ರೂ ನಿಮ್ಮ ಸ್ಥಾನಕ್ಕೆ, ನೀವು ಓದಿದ ವಿದ್ಯೆಗೆ ಒಂದು ಗೌರವ ಇರುತ್ತೆ. ಇನ್ನು ಜನಪ್ರತಿನಿಧಿಗಳು ನಿಮ್ಮ ಮತಕ್ಕೆ ಇನ್ಮೇಲೆ ಬೆಲೆಯನ್ನ ಕೊಡಿ. ಈ ಗದಿಗೆಪ್ಪ ರೀತಿ ಜಮೀನನ್ನ ಕಳ್ಕೊಂಡಿರೋ ರೈತರಿಗೆ ದಯವಿಟ್ಟು ಅವರ ಜಮೀನಿಗೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಮಾಡಿ. ನಿಮ್ಮ ಮತಕ್ಕೆ ಗೌರವ ಕೊಟ್ಟು, ನಿಮ್ಮ ಮತದಾರರಿಗೆ ಗೌರವ ಕೊಟ್ಟು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿ. ಯಾವುದೋ ಸಚಿವ ಸ್ಥಾನಕ್ಕೆ, ಯಾವುದೋ ವೋಟ್ ಲಾಬಿಗೆ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಯಾರಿಗೋ ಮನವೊಲಿಸೋದಿಕ್ಕೆ ಮತ್ತೊಂದು ಸ್ಥಾನಕ್ಕೆ, ಇನ್ನೊಂದು ಕಾಂಟ್ರಾಕ್ಟ್ಗಳಿಗೆ, ಟೆಂಡರ್ಗಳಿಗೆ ನಿಂತು ಕೆಲಸ ಮಾಡೋದನ್ನ ಬಿಟ್ಟು ನಿಮಗೆ ಮತ ಹಾಕಿದ ಜನರಿಗೆ ದಯವಿಟ್ಟು ಕೆಲಸ ಮಾಡಿ. ನೀವು ಜನಪ್ರತಿನಿಧಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ, ಅಧಿಕಾರಿಗಳು ಪರಿಹಾರ ಕೊಡಿಸ್ಲಿಲ್ಲ ಅಂತಂದ್ರೆ ಈ ಸುದ್ದಿಯನ್ನ ನಾವು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ. ಯಾಕಂದ್ರೆ ರೈತರ ಪರವಾಗಿ ಕೆಲಸ ಮಾಡೋದೇ ನಮ್ಮ ಕೆಲಸ. ಅದೇ ನಿಮ್ಮ ಫಸ್ಟ್ ವೇವ್ ನ್ಯೂಸ್. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.